ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಿಲ್ಲಿ ಗೆದ್ದುಕೊಂಡಿರುವಂತಹ ಬಿಜೆಪಿ ಭರ್ಜರಿ ಸಂಭ್ರಮಾಚರಣೆಯಲ್ಲಿದೆ. ಅದರ ಜೊತೆಗೆ ಸಿಎಂ ಯಾರಾಗಬೇಕು ಅನ್ನೋದಕ್ಕೆ ಈಗ ಡಜನ್ ಗಟ್ಟಲೆ ಆಕಾಂಕ್ಷಿಗಳು, ಡಜನ್ ಗಟ್ಟಲೆ ಹೆಸರುಗಳು ಕೇಳಿ ಬರ್ತಾ ಇರೋದು. ಆದರೆ ಮೋದಿ ಬಿಗ್ ಟ್ವಿಸ್ಟ್ ಒಂದನ್ನು ಕೊಡಲಿದ್ದಾರೆ, ಅತಿ ಅಚ್ಚರಿಯ ಆಯ್ಕೆಯೊಂದನ್ನು ಮಾಡಲಿದ್ದಾರೆ. ಮಹಿಳೆಯೊಬ್ಬರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸುವ ಮೂಲಕ ಅನ್ನುವ ಸಾಧ್ಯತೆ ಈಗ ಸೆಳೆದಿರೋದು. ಡೆಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಎಂಜಿನ್ ಅಲ್ಲ, ಟ್ರಿಬಲ್ ಎಂಜಿನ್ಗೆ ಈಗ ಕೈ ಹಾಕಿದೆ ಬಿಜೆಪಿ. ಶತಾಯಗತಾಯ ಈ ಗುರಿಯನ್ನೂ ನಾವು ಸಾಧಿಸಬೇಕು, ಆಗ ಮಾತ್ರ ಡೆಲ್ಲಿಯಲ್ಲಿ ನಾವು ಅಂದುಕೊಂಡಿದ್ದನ್ನು ಮಾಡೋದಕ್ಕೆ ಸಾಧ್ಯ ಅಂತ. ಏನದು ಟ್ರಿಬಲ್ ಎಂಜಿನ್ ಮಾಡೆಲ್? ಮತ್ತೊಂದು ಕಡೆ ಸೋತು ಸುಣ್ಣವಾದ ಮೇಲೂ ಕೇಜ್ರಿವಾಲ್ ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿಯಾಗುವ ಪ್ರಯತ್ನದಲ್ಲಿರೋದು ಸತ್ಯವಾ? ಏನಿದು ಕಾಂಗ್ರೆಸ್ ಹೇಳಿದ ಬಿಗ್ ಸೀಕ್ರೆಟ್? ಎಲ್ಲ ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಕೇಜ್ರಿವಾಲ್ ಅವರಿಂದನೇ ಶುರು ಮಾಡೋಣ. ಕೇಜ್ರಿವಾಲ್ ಅವರು ಪಂಜಾಬ್ನ ಸಿಎಂ ಆಗೋ ಪ್ರಯತ್ನದಲ್ಲಿದ್ದಾರಂತೆ. ಈಗ ಇದು ಕಾಂಗ್ರೆಸ್ ಬಿಚ್ಚಿಟ್ಟಿರುವಂತಹ ಒಂದು ಸೀಕ್ರೆಟು. ಡೆಲ್ಲಿ ಸಿಎಂ ಆಗಿ ರಾಜೀನಾಮೆ ಕೊಟ್ಟರು, ಅತಿಶಿ ಸಿಎಂ ಆಗಿದ್ರು. ಈಗ ಸೋಲಾಯಿತು. ಪಂಜಾಬ್ನಲ್ಲಿ ಮಾತ್ರ ಆಪ್ ಅಧಿಕಾರದಲ್ಲಿದೆ. ಅಲ್ಲಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನೋದೊಂದು ಸುದ್ದಿ ಈಗ ಸಿಡಿತಾ ಇದೆ. ಅದು ಅವ್ರಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಇರೋರನ್ನ ಇಳಿಸಿ ಇವ್ರು ಹೋಗಿ ಕೂತ್ಕೊಂಡ್ರೆ ಗೊತ್ತಿಲ್ಲ. ಅಂಥ ಸುದ್ದಿಯನ್ನು ಆಮ್ ಆದ್ಮಿ ಅವ್ರು ಯಾರೂ ಇದುವರೆಗೂ ಓಪನ್ ಆಗಿ ಹೇಳ್ತಿಲ್ಲ. ಬಟ್ ಕಾಂಗ್ರೆಸ್ ಹೇಳ್ತಿದೆ ನಮಗೆ ಇಂಥ ಮಾಹಿತಿ ಸಿಕ್ಕಿದೆ ಅಂತ. ಅದ್ರ ಬೆನ್ನಲ್ಲೇ ಪಂಜಾಬ್ ನಾಯಕರ ಸಭೆ ಬೇರೆ ಕರೆದಿದ್ದಾರೆ ಕೇಜ್ರಿವಾಲ್ ಅವರು. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಸೋತ ಮೇಲೂ ಮತ್ತೊಂದು ರಾಜ್ಯದಲ್ಲಿ ಸಿಎಂ ಆಗಿ ಕೂರ್ತಾರ ಕೇಜ್ರಿವಾಲ್ ಅವರು. ಯಾಕಂದ್ರೆ ಆಪ್ ಜೀವ ಇರಬೇಕು ಅಂದ್ರೆ, ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕಂದ್ರೆ ಕೇಜ್ರಿವಾಲ್ ಗಟ್ಟಿಯಾಗಿರ್ಬೇಕು. ಕೇಜ್ರಿವಾಲ್ ಸ್ಥಾನಮಾನವಿಲ್ಲದೆ ಕೈಕಟ್ಟು ಕೂತಂಗಾಗತ್ತೆ. ಹಾಗಾಗಿ ಕೇಜ್ರಿವಾಲ್ಗೆ ಬಲ ತುಂಬೋ ನಿಟ್ಟಿನಲ್ಲಿ ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಶಕ್ತಿಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋದನ್ನು ಕುತೂಹಲಕಾರಿ ಸುದ್ದಿ ಸಿಡಿದಿದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನೋಡಿ, ಮೋದಿ ಅವರು ಡೆಲ್ಲಿ ಸಿಎಂ ಆಗಿ ಯಾರನ್ನ ಆಯ್ಕೆ ಮಾಡಲಿದ್ದಾರೆ ಅಂದರೆ ಅಚ್ಚರಿಯ ಹೆಸರು, ಬಹಳ ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ. ಈಗ ಪರ್ವೇಶ್ ವರ್ಮಾ ಬೇರೆ ಬೇರೆಯವರೆಲ್ಲ ಅಲ್ಲಿ ಬಿಜೆಪಿ ನಾಯಕರ ಹೆಸರು ಆರಂಭದಲ್ಲಿ ಕೇಳಿ ಬಂತಾದ್ರು. ಆ ರೀತಿ ಎಲ್ಲ ಸಮೀಕರಣ ಬೇರೆ ರೀತಿ ಇರಬೇಕು ಅನ್ನೋದು ಮೋದಿ ಶಾ ಲೆಕ್ಕಾಚಾರ. ನಂಬರ್ 1 ಪೂರ್ವಾಂಚಲ. ಇದರಿಂದ ಖುಷಿಯಾಗಬೇಕು, ಆಯ್ಕೆಯನ್ನು ಖುಷಿಯಾಗಬೇಕು. ಉತ್ತರದ ರಾಜ್ಯಗಳಿಂದ ವಲಸೆ ಬಂದವರು ಇಲ್ಲಿ ವೋಟ್ ಹಾಕಿ ಬಿಜೆಪಿ ಇಷ್ಟು ದೊಡ್ಡ ಗೆಲುವು ತಗೊಳ್ಳೋಕೆ ಸಾಧ್ಯ ಆಗಿದೆ. ಬಿಹಾರದ ಎಲೆಕ್ಷನ್ ಬರ್ತಾ ಇದೆ ಮತ್ತು ಜಾತಿ ಪ್ರದೇಶವಾರು ಸಮತೋಲನವನ್ನು ನೋಡಬೇಕು. ಸಿಎಂ ಮಾಡಿ ಒಬ್ಬರನ್ನ ಡಿ ಸಿ ಎಂ ಕೂಡ ಮಾಡಲಿದ್ದಾರೆ, ಒಬ್ಬರೋ ಇಬ್ಬರೋ ಡಿ ಸಿ ಎಂಗಳಾಗಲಿದ್ದಾರೆ. ಯಾಕಂದರೆ ಉತ್ತರದ ರಾಜ್ಯಗಳಲ್ಲಿ ಬ್ಯಾಲೆನ್ಸಿಂಗ್ ಆಗಬೇಕು. ಆ ರೀತಿ ಆಯ್ಕೆ ಆಗ್ತಾರಂತೆ, ವಿಶೇಷವಾಗಿ ಬಿಹಾರ ಎಲೆಕ್ಷನ್ಗೆ ಪ್ರಯೋಜನ ಬರುವಂತೆ. ಈಗ ಸದ್ಯ ಕೇಳಿಬರ್ತಿರುವಂಥ ಹೆಸರುಗಳ ಪೈಕಿ ಒಂದೋ ಸಿಖ್ ಸಮುದಾಯದಿಂದ, ಪಂಜಾಬ್ ಮೂಲದಿಂದ ಒಬ್ಬರನ್ನ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು ಒಂದು ಚರ್ಚೆ. ಆದರೆ ಮತ್ತೊಂದು ಕಡೆ ನೋಡಿ, ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಚಿವೆ ಆಗಿದ್ದಾಗ ಭರ್ಜರಿಯಾಗಿ ಗಮನ ಸೆಳೆದಿದ್ರು ಸ್ಮೃತಿ ಇರಾನಿ ಅವರು. ಒಂದು ಚಾರ್ಮ್ ಇದೆ ಸ್ಮೃತಿ ಇರಾನಿ ಅವರು, ಎದುರಾಳಿಗಳನ್ನ ಸರಿಯಾಗಿ ಮಣ್ಣು ಮುಗಿಸುವಂಥ ವಾಕ್ಚಾತುರ್ಯ ಉಳ್ಳವರು, ಒಂದು ಚಾರ್ಮ್ ಇದೆ. ಹಾಗಾಗಿ ಸ್ಮೃತಿ ಇರಾನಿ ಅವರನ್ನ ಮಾಡ್ತಾರಾ, ಇಲ್ಲ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಅವರನ್ನು ಮಾಡ್ತಾರ, ಮನೋಜ್ ತಿವಾರಿ ಅವ್ರ ಹೆಸರು, ಈ ಥರ ಬೇರೆ ಬೇರೆ ಹೆಸರುಗಳಂತೂ ಕೇಳಿ ಬರ್ತಿದ್ದಾವೆ. ಆದರೆ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಕೊಡಬೇಕು, ಇಲ್ಲ ಸಿಖ್ ಸಮುದಾಯಕ್ಕೆ ಕೊಡಬೇಕು, ಇಲ್ಲ ಮಹಿಳೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರ ಆಗಿದೆಯಂತೆ. ಈ 3 ಆಯ್ಕೆಗಳ ಪೈಕಿ ಒಂದನ್ನು ಫೈನಲ್ ಮಾಡಬೇಕು. ಹಾಗಾದ್ರೆ ಮಾತ್ರ ಬಿಜೆಪಿ ಹೊಸ ಸ್ವರೂಪದಲ್ಲಿ ಡೆಲ್ಲಿಯಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ಸಾಧ್ಯ ಅನ್ನೋದು ಲೆಕ್ಕಾಚಾರ. ಇನ್ನು ಡಬಲ್ ಎಂಜಿನ್ ಆಗಿದೆ ಈಗ ಕೇಂದ್ರದಲ್ಲಿ ಮತ್ತು ದಿಲ್ಲಿ ಗದ್ದುಗೆಯನ್ನು ಗೆದ್ದುಕೊಂಡು. ಈಗ ಮಹಾನಗರ ಪಾಲಿಕೆಯನ್ನು ಗೆದ್ದು ಬಿಟ್ರೆ ಟ್ರಿಬಲ್ ಎಂಜಿನ್ ಆಗುತ್ತೆ ಅನ್ನೋ ಲೆಕ್ಕ. ದಿಲ್ಲಿನ ಮಹಾನಗರ ಪಾಲಿಕೆಯಲ್ಲಿ 250 ಸದಸ್ಯ ಬಲವನ್ನು ಹೊಂದಿರೋದದು. ಅದರಲ್ಲಿ ಬಿಜೆಪಿ 113 ಇದೆ, ಆಪ್ 121, ಕಾಂಗ್ರೆಸ್ 8 ಇದೆ. ರಾಜ್ಯಸಭೆ ಸದಸ್ಯರು 7 ಸಂಸದರು, 14 ಶಾಸಕರ ಮತದಾನ ಹಕ್ಕನ್ನು ಹೊಂದಿರ್ತಾರೆ. ಹಾಗಾಗಿ ಓವರಾಲ್ 264 ಆಗುತ್ತೆ, 133 ಬೇಕಾಗತ್ತೆ. ಆ ಬಲವನ್ನು ಹೊಂದಿಸ್ಕೊಳ್ಳೋದಕ್ಕೆ ಬಿಜೆಪಿಗೆಲ್ಲ ಈಗ ವಾತಾವರಣ ಅನುಕೂಲ ಆಗಿರೋದ್ರಿಂದಾಗಿ ಈ ಸಲ ಸದ್ಯದಲ್ಲಿರುವಂತಹ ಡೆಲ್ಲಿ ಮೇಯರ್ ಎಲೆಕ್ಷನ್ ಅನ್ನು ಗೆದ್ದು ಬಿಟ್ಟರೆ ಸಂಪೂರ್ಣವಾಗಿ ಡೆಲ್ಲಿ ಆಮ್ ಆದ್ಮಿ ಹಿಡಿತದಿಂದ ತಪ್ಪಿಸಿದಂಗೆ ಆಗುತ್ತೆ. ಮತ್ತು ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಅಡೆತಡೆ ಇಲ್ಲದಂತೆ ನಾವು ಆಡಳಿತ ಮಾಡಬಹುದು. ಅಲ್ಲಿ ಅವರಿದ್ದು ಇಲ್ಲಿ ನಾವಿದ್ರೆ ಯಾವತ್ತೂ ಜಟಾಪಟಿನೇ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ
ಪಾಲಿಕೆಯನ್ನು ಅಂದ್ರೆ ಮೇಯರ್ ಸ್ಥಾನವನ್ನು ನಾವೇ ಗೆಲ್ಲಬೇಕು ಅಂತ ಈಗ ಭರ್ಜರಿ ತಯಾರಿಯನ್ನು ಶುರು ಮಾಡಿರೋದು ಬಿಜೆಪಿ. ಡೆಲ್ಲಿಯಲ್ಲಿ ಇಷ್ಟು ವರ್ಷಗಳ ಬಳಿಕ 3 ದಶಕ ಒಂದು ಲೆಕ್ಕಕ್ಕೆ ಇಷ್ಟು ವರ್ಷಗಳ ಬಳಿಕ ಗೆದ್ದಿರೋದು. ಸೊ ಮತ್ತೆ ಬಿಜೆಪಿಯ ಬುಡ ಅಲ್ಲಿ ವೀಕ್ ಆಗಬಾರ್ದು, ಅಂತಹ ಆಯ್ಕೆ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಮೋದಿ ಶಾ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.